ಜೆಟ್ ಅಪಘಾತದ ತನಿಖೆಯನ್ನ ಪ್ರಾರಂಭ ಮಾಡಿದೆ ಡಿಜಿಸಿಎ. ಜೆಟ್ನ ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಆರಂಭ ಆಗಿದೆ. ದುರ್ಘಟನಾ ಸ್ಥಳಕ್ಕೆ ಡಿಜಿಸಿಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ದುರಂತದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡುವ ಪ್ರಯತ್ನ ಅಧಿಕಾರಿಗಳಿಂದ ಆಗ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ ಈ ವಿಮಾನಗಳ ಅಪಘಾತ ಆದ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ತನಿಖೆಯ ದೃಷ್ಟಿಯಿಂದ ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದನ್ನ ಬ್ಲಾಕ್ ಬಾಕ್ಸ್ನಿಂದಾಗಿ ತಿಳಿದುಕೊಳ್ಳುವ ಸಾಧ್ಯತೆಗಳು. ಹೀಗಾಗಿ ಇದೀಗ ಸ್ಥಳಕ್ಕೆ ಬಂದಿರುವ ಡಿಜಿಸಿಎ ಅಧಿಕಾರಿಗಳು ಬ್ಲಾಕ್ ಬಾಕ್ಸ್ನ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಕೇವಲ ಬ್ಲಾಕ್ ಬಾಕ್ಸ್ ಮಾತ್ರವಲ್ಲ, ಘಟನಾ ಸ್ಥಳದ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಿಗಬಹುದಾದ ಸಾಕ್ಷ್ಯಗಳು, ಈ ದುರಂತಕ್ಕೆ ಕಾರಣ ಏನಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಪರಿಶೀಲಿಸುವ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಡಿಜಿಸಿಎ ಅಧಿಕಾರಿಗಳು. ಘಟನೆ ನಡೆದ ಸ್ಥಳದ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟದ ಬಾರಾಮತಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಅವಘಡ ಸಂಭವಿಸಿರೋದು. ಕ್ಷಣ ಮಾತ್ರದಲ್ಲಿ ಇಡೀ ಜೆಟ್ ವಿಮಾನ ಹೊತ್ತಿ ಉರಿದಿದೆ. ಪ್ರಾಥಮಿಕವಾಗಿ ಬಂದ ಮಾಹಿತಿ, ಅಜಿತ್ ಪವಾರನ್ನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ, ಆದ್ರೆ ನಂತರದಲ್ಲಿ ಖಚಿತವಾದ ಮಾಹಿತಿ अतिशय परखड स्पष्ट वक्तेपणा आणि प्रशासनावर असलेली त्यांची पकड आपण पाहिलेली आहे. प्रत्येक गोष्टीचा त्यांना बारीक अभ्यास करून ಜೆಟ್ ಅಪಘಾತದ ತನಿಖೆಯನ್ನ ಪ್ರಾರಂಭ ಮಾಡಿದೆ ಡಿಜಿಸಿಎ. ಜೆಟ್ನ ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಆರಂಭ ಆಗಿದೆ. ದುರ್ಘಟನಾ ಸ್ಥಳಕ್ಕೆ ಡಿಜಿಸಿಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ದುರಂತದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡುವ ಪ್ರಯತ್ನ ಅಧಿಕಾರಿಗಳಿಂದ ಆಗ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ ಈ ವಿಮಾನಗಳ ಅಪಘಾತ ಆದ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ತನಿಖೆಯ ದೃಷ್ಟಿಯಿಂದ ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದನ್ನ ಬ್ಲಾಕ್ ಬಾಕ್ಸ್ನಿಂದಾಗಿ ತಿಳಿದುಕೊಳ್ಳುವ ಸಾಧ್ಯತೆಗಳು. ಹೀಗಾಗಿ ಇದೀಗ ಸ್ಥಳಕ್ಕೆ ಬಂದಿರುವ ಡಿಜಿಸಿಎ ಅಧಿಕಾರಿಗಳು ಬ್ಲಾಕ್ ಬಾಕ್ಸ್ನ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಕೇವಲ ಬ್ಲಾಕ್ ಬಾಕ್ಸ್ ಮಾತ್ರವಲ್ಲ, ಘಟನಾ ಸ್ಥಳದ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಿಗಬಹುದಾದ ಸಾಕ್ಷ್ಯಗಳು, ಈ ದುರಂತಕ್ಕೆ ಕಾರಣ ಏನಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಪರಿಶೀಲಿಸುವ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಡಿಜಿಸಿಎ ಅಧಿಕಾರಿಗಳು. ಘಟನೆ ನಡೆದ ಸ್ಥಳದ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟದ ಬಾರಾಮತಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಅವಘಡ ಸಂಭವಿಸಿರೋದು. ಕ್ಷಣ ಮಾತ್ರದಲ್ಲಿ ಇಡೀ ಜೆಟ್ ವಿಮಾನ ಹೊತ್ತಿ ಉರಿದಿದೆ. ಪ್ರಾಥಮಿಕವಾಗಿ ಬಂದ ಮಾಹಿತಿ, ಅಜಿತ್ ಪವಾರನ್ನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ, ಆದ್ರೆ ನಂತರದಲ್ಲಿ ಖಚಿತವಾದ ಮಾಹಿತಿ अतिशय परखड स्पष्ट वक्तेपणा आणि प्रशासनावर असलेली त्यांची पकड आपण पाहिलेली आहे. प्रत्येक गोष्टीचा त्यांना बारीक अभ्यास करून ಜೆಟ್ ಅಪಘಾತದ ತನಿಖೆಯನ್ನ ಪ್ರಾರಂಭ ಮಾಡಿದೆ ಡಿಜಿಸಿಎ. ಜೆಟ್ನ ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಆರಂಭ ಆಗಿದೆ. ದುರ್ಘಟನಾ ಸ್ಥಳಕ್ಕೆ ಡಿಜಿಸಿಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ದುರಂತದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡುವ ಪ್ರಯತ್ನ ಅಧಿಕಾರಿಗಳಿಂದ ಆಗ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ ಈ ವಿಮಾನಗಳ ಅಪಘಾತ ಆದ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ತನಿಖೆಯ ದೃಷ್ಟಿಯಿಂದ ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದನ್ನ ಬ್ಲಾಕ್ ಬಾಕ್ಸ್ನಿಂದಾಗಿ ತಿಳಿದುಕೊಳ್ಳುವ ಸಾಧ್ಯತೆಗಳು. ಹೀಗಾಗಿ ಇದೀಗ ಸ್ಥಳಕ್ಕೆ ಬಂದಿರುವ ಡಿಜಿಸಿಎ ಅಧಿಕಾರಿಗಳು ಬ್ಲಾಕ್ ಬಾಕ್ಸ್ನ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಕೇವಲ ಬ್ಲಾಕ್ ಬಾಕ್ಸ್ ಮಾತ್ರವಲ್ಲ, ಘಟನಾ ಸ್ಥಳದ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಿಗಬಹುದಾದ ಸಾಕ್ಷ್ಯಗಳು, ಈ ದುರಂತಕ್ಕೆ ಕಾರಣ ಏನಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಪರಿಶೀಲಿಸುವ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಡಿಜಿಸಿಎ ಅಧಿಕಾರಿಗಳು. ಘಟನೆ ನಡೆದ ಸ್ಥಳದ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟದ ಬಾರಾಮತಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಅವಘಡ ಸಂಭವಿಸಿರೋದು. ಕ್ಷಣ ಮಾತ್ರದಲ್ಲಿ ಇಡೀ ಜೆಟ್ ವಿಮಾನ ಹೊತ್ತಿ ಉರಿದಿದೆ.
ಪ್ರಾಥಮಿಕವಾಗಿ ಬಂದ ಮಾಹಿತಿ ಅಜಿತ್ ಪವಾರ್ರನ್ನ ತೀವ್ರವಾಗಿ ಗಾಯಗೊಂಡಿದ್ದಾರೆ, ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ, ಆದ್ರೆ ನಂತರದಲ್ಲಿ ಖಚಿತವಾದ ಮಾಹಿತಿ अतिशय परखड स्पष्ट वक्तेपणा आणि प्रशासनावर असलेली त्यांची पकड आपण पाहिलेली आहे. प्रत्येक गोष्टीचा त्यांना बारीक अभ्यास करून बोलणे. ಜೆಟ್ ಅಪಘಾತದ ತನಿಖೆಯನ್ನ ಪ್ರಾರಂಭ ಮಾಡಿದೆ ಡಿಜಿಸಿಎ. ಜೆಟ್ನ ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಆರಂಭ ಆಗಿದೆ. ದುರ್ಘಟನಾ ಸ್ಥಳಕ್ಕೆ ಡಿಜಿಸಿಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ದುರಂತದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡುವ ಪ್ರಯತ್ನ ಅಧಿಕಾರಿಗಳಿಂದ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ವಿಮಾನಗಳ ಅಪಘಾತ ಆದ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ತನಿಖೆಯ ದೃಷ್ಟಿಯಿಂದ ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದನ್ನ ಬ್ಲಾಕ್ ಬಾಕ್ಸ್ನಿಂದಾಗಿ ತಿಳಿದುಕೊಳ್ಳುವ ಸಾಧ್ಯತೆಗಳು. ಹೀಗಾಗಿ ಇದೀಗ ಸ್ಥಳಕ್ಕೆ ಬಂದಿರುವ ಡಿಜಿಸಿಎ ಅಧಿಕಾರಿಗಳು ಬ್ಲಾಕ್ ಬಾಕ್ಸ್ನ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಕೇವಲ ಬ್ಲಾಕ್ ಬಾಕ್ಸ್ ಮಾತ್ರವಲ್ಲ, ಘಟನಾ ಸ್ಥಳದ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಿಗಬಹುದಾದ ಸಾಕ್ಷ್ಯಗಳು, ಈ ದುರಂತಕ್ಕೆ ಕಾರಣ ಏನಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಪರಿಶೀಲಿಸುವ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಡಿಜಿಸಿಎ ಅಧಿಕಾರಿಗಳು. ಘಟನೆ ನಡೆದ ಸ್ಥಳದ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ಬಾರಾಮತಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಅವಘಡ ಸಂಭವಿಸಿರೋ ಕ್ಷಣ ಮಾತ್ರದಲ್ಲಿ ಇಡೀ ಜೆಟ್ ವಿಮಾನ ಹೊತ್ತಿ ಉರಿದಿದೆ. ಪ್ರಾಥಮಿಕವಾಗಿ ಬಂದ ಮಾಹಿತಿ ಅಜಿತ್ ಪವಾರ್ರನ್ನ ತೀವ್ರವಾಗಿ ಗಾಯಗೊಂಡಿದ್ದಾರೆ, ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ, ಆದ್ರೆ ನಂತರದಲ್ಲಿ ಖಚಿತವಾದ ಮಾಹಿತಿ अतिशय परखड स्पष्ट वक्तेपणा आणि प्रशासनावर असलेली त्यांची पकड आपण पाहिलेली आहे. प्रत्येक गोष्टीचा त्यांना बारीक अभ्यास करून बोलणे. ಜೆಟ್ ಅಪಘಾತದ ತನಿಖೆಯನ್ನ ಪ್ರಾರಂಭ ಮಾಡಿದೆ ಡಿಜಿಸಿಎ. ಜೆಟ್ನ ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಆರಂಭ ಆಗಿದೆ. ದುರ್ಘಟನಾ ಸ್ಥಳಕ್ಕೆ ಡಿಜಿಸಿಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ದುರಂತದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡುವ ಪ್ರಯತ್ನ ಅಧಿಕಾರಿಗಳಿಂದ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ವಿಮಾನಗಳ ಅಪಘಾತ ಆದ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ತನಿಖೆಯ ದೃಷ್ಟಿಯಿಂದ ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದನ್ನ ಬ್ಲಾಕ್ ಬಾಕ್ಸ್ನಿಂದಾಗಿ ತಿಳಿದುಕೊಳ್ಳುವ ಸಾಧ್ಯತೆಗಳು. ಹೀಗಾಗಿ ಇದೀಗ ಸ್ಥಳಕ್ಕೆ ಬಂದಿರುವ ಡಿಜಿಸಿಎ ಅಧಿಕಾರಿಗಳು ಬ್ಲಾಕ್ ಬಾಕ್ಸ್ನ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಕೇವಲ ಬ್ಲಾಕ್ ಬಾಕ್ಸ್ ಮಾತ್ರವಲ್ಲ, ಘಟನಾ ಸ್ಥಳದ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಿಗಬಹುದಾದ ಸಾಕ್ಷ್ಯಗಳು, ಈ ದುರಂತಕ್ಕೆ ಕಾರಣ ಏನಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಪರಿಶೀಲಿಸುವ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಡಿಜಿಸಿಎ ಅಧಿಕಾರಿಗಳು. ಘಟನೆ ನಡೆದ ಸ್ಥಳದ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ಬಾರಾಮತಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಅವಘಡ ಸಂಭವಿಸಿರೋ ಕ್ಷಣ ಮಾತ್ರದಲ್ಲಿ ಇಡೀ ಜೆಟ್ ವಿಮಾನ ಹೊತ್ತಿ ಉರಿದಿದೆ. ಪ್ರಾಥಮಿಕವಾಗಿ ಬಂದ ಮಾಹಿತಿ ಅಜಿತ್ ಪವಾರ್ರನ್ನ ತೀವ್ರವಾಗಿ ಗಾಯಗೊಂಡಿದ್ದಾರೆ, ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ, ಆದ್ರೆ ನಂತರದಲ್ಲಿ ಖಚಿತವಾದ ಮಾಹಿತಿ अतिशय परखड स्पष्ट वक्तेपणा आणि प्रशासनावर असलेली त्यांची पकड आपण पाहिलेली आहे.